ಬೆಳಗಿನ ಮೊದಲ ಹೊಂಬಿಸಿಲು ಆ ಬೃಹತ್ ಬಂಗಲೆಯ ಗಾಜಿನ ಕಿಟಕಿಗಳ ಮೇಲೆ ಚಿನ್ನದ ರೇಖೆಗಳನ್ನು ಮೂಡಿಸುತ್ತಿತ್ತು. ಮಲಗುವ ಕೋಣೆಯ ಮೂಲೆಯಲ್ಲಿದ್ದ ಉದ್ದನೆಯ ಸೋಫಾದ ಮೇಲೆ ಅನನ್ಯ ಎಚ್ಚರಗೊಂಡಳು. ಕಳೆದ ರಾತ್ರಿಯ ಮಾನಸಿಕ ತುಮುಲ, ತಾಯಿಯ ಕುಟುಂಬದಿಂದ ಬರಬಹುದಾದ ಆಪತ್ತಿನ ಆತಂಕ ಅವಳ ನಿದ್ದೆಯನ್ನು ಸಂಪೂರ್ಣವಾಗಿ ನುಂಗಿ ಹಾಕಿತ್ತು. ಕೈಕಾಲುಗಳು ಹಿಡಿದುಕೊಂಡಿದ್ದಂತಾಗಿದ್ದವು. ಅವಳು ನಿಧಾನವಾಗಿ ಎದ್ದು ಮೈಮುರಿದು ಎದುರಿನ ಕಿಂಗ್ ಸೈಜ್ ಮಂಚದತ್ತ ನೋಡಿದಳು. ವಿರಾಜ್ ಇನ್ನೂ ಗಾಢ ನಿದ್ದೆಯಲ್ಲಿದ್ದ. ಮುಖದ ಮೇಲೆ ಬಿದ್ದಿದ್ದ ಮುಂಗುರುಳುಗಳು, ಕಣ್ಣುಗಳ ಕೆಳಗಿನ ದಣಿವು, ಸದಾ ಗಂಟಿಕ್ಕಿಕೊಂಡಿರುವ ಹುಬ್ಬುಗಳು ನಿದ್ದೆಯಲ್ಲೂ ಕೊಂಚ ಸಡಿಲವಾಗಿದ್ದವು. ಆ ಮುಖದಲ್ಲಿ ಎಂತಹದ್ದೇ ಕಟುತನವಿದ್ದರೂ, ಇಡೀ ಪ್ರಪಂಚಕ್ಕೆ ಅವನು ಕ್ರೂರಿಯಾಗಿದ್ದರೂ, ಈ ಮುಂಜಾನೆಯ ಏಕಾಂತದಲ್ಲಿ ಅವನು ಕೇವಲ ದಣಿದ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಾಣ್ತಿದ್ದ. ಅವನಿಗೆ ಹೆಣ್ಣು ಜಾತಿಯ ಮೇಲೆ ಇಷ್ಟೊಂದು ಕಹಿ ಯಾಕೆ ಎಂಬ ಪ್ರಶ್ನೆ ಅನನ್ಯಳ ಮನಸ್ಸಿನಲ್ಲಿ ಮತ್ತೆ ಮೂಡಿತ್ತು. ಆದರೆ ಆ ಆಲೋಚನೆಗೆ ಹೆಚ್ಚು ಹೊತ್ತು ಜಾಗ ಕೊಡದೆ ಅವಳು ಸದ್ದಿಲ್ಲದೆ ಹೆಜ್ಜೆ ಇಟ್ಟು ಸ್ನಾನದ ಕೋಣೆಗೆ ತೆರಳಿದಳು. ಸ್ನಾನ ಮುಗಿಸಿ ತಿಳಿನೀಲಿ ಬಣ್ಣದ ಸರಳವಾದ ಹತ್ತಿ ಸೀರೆಯನ್ನುಟ್ಟು ಹಣೆಗೊಂದು ಪುಟ್ಟ ಕಪ್ಪು ಬಿಂದಿ ಇಟ್ಟು ಹೊರಬಂದಳು. ವಿರಾಜ್ ಆಗಷ್ಟೇ ಎಚ್ಚರಗೊಂಡು ಮಂಚದ ಮೇಲೆ ಕುಳಿತಿದ್ದ. ಅನನ್ಯಳನ್ನು ಕಂಡ ತಕ್ಷಣ ಅವನ ಮುಖದ ಮೇಲಿದ್ದ ನಿದ್ದೆಯ ಸೌಮ್ಯತೆ ಮಾಯವಾಗಿ ಎಂದಿನ ಗಡುಸುತನ ಮರಳಿ ಬಂತು. ಟೇಬಲ್ ಮೇಲಿರೋ ನನ್ನ ಬ್ಲೂ ಫೈಲ್ ರೆಡಿ ಇಡು. ಇವತ್ತು ಬೆಳಿಗ್ಗೆ 9ಕ್ಕೆ ಅಮೆರಿಕನ್ ಬೈಯರ್ಸ್ ಜೊತೆ ವಿಡಿಯೋ ಕಾಲ್ ಇದೆ. ಆಫೀಸ್ಗೆ ಬರುವಾಗ ಯಾವುದೇ ಕಾರಣಕ್ಕೂ ಲೇಟ್ ಮಾಡಬೇಡ ಎಂದು ಗಡುಸಾಗಿ ಹೇಳಿ ವಾಶ್ರೂಮ್ ಕಡೆಗೆ ಹೋದ. ಅವನ ಮಾತಿಗೆ ಯಾವುದೇ ಎದುರುತ್ತರ ಕೊಡದೆ ಅನನ್ಯ ಫೈಲ್ಸ್ ಹಿಡಿದು ಕೆಳಮಹಡಿಗೆ ಇಳಿದಳು. ಕೆಳಗೆ ಅಡುಗೆ ಮನೆಯಲ್ಲಿ ಮುದ್ದಣ್ಣ ದೊಡ್ಡ ಹಿತ್ತಳೆಯ ಪಾತ್ರೆಯಲ್ಲಿ ಫಿಲ್ಟರ್ ಕಾಫಿಯನ್ನ ಡಿಕಾಕ್ಷನ್ ಇಳಿಸುತ್ತಿದ್ದ. ಅನನ್ಯ ಒಳಬರುವುದನ್ನು ಕಂಡು ಅವನ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಬಾರಮ್ಮ ತಾಯಿ, ನಿಂಗೆ ಅಂತ ಒಳ್ಳೆ ಘಮಘಮ ಅನ್ನೋ ಕಾಫಿ ಮಾಡಿದ್ದೀನಿ. ಆ ದೊಡ್ಡ ಯಜಮಾನ್ರು ಪ್ರತಾಪ್ ಸಿಂಹ ವಾಕಿಂಗ್ ಮುಗಿಸಿ ವರಾಂಡದಲ್ಲಿ ಕೂತಿದ್ದಾರೆ. ಅವರಿಗೂ ಒಂದು ಕಪ್ ಕಾಫಿ ಕೊಟ್ಟು ಬಾ ಎಂದ ಮುದ್ದಣ್ಣ. ಅನನ್ಯ ನಗುತ್ತಾ, ಮುದ್ದಣ್ಣ, ನಿನ್ನೆ ತರಹ ಇವತ್ತು ಏನಾದರೂ ಖಾರದ ಪೊಂಗಲ್ ಪ್ರಯೋಗ ಮಾಡಿದ್ದೀಯಾ ಹೇಗೆ? ಚಿಕ್ಕ ಯಜಮಾನ್ರು ಇವತ್ತು ಸಿಟ್ಟಲ್ಲಿ ಇದ್ದಾರೆ. ಇನ್ನೊಂದು ಚೂರು ಖಾರ ಜಾಸ್ತಿ ಆದರೂ ಅಷ್ಟೇ ಕತೆ ಎಂದು ಕಣ್ಣು ಮಿಟುಕಿಸಿ ನಕ್ಕಳು. ಮುದ್ದಣ್ಣ ಗಲ್ಲಕ್ಕೆ ಕೈ ಇಟ್ಟುಕೊಂಡು ನಗುತ್ತಾ, ಅಯ್ಯೋ ಅಮ್ಮವ್ರೆ, ನಿನ್ನೆ ಆ ಚಿಕ್ಕ ಯಜಮಾನರ ಮುಖ ನೋಡಬೇಕಿತ್ತು. ಕಣ್ಣಲ್ಲಿ ನೀರು ಬಂದು ಮೂಗಿಂದ ಹೊಗೆ ಬರೋ ಥರ ಇತ್ತು. ಆದರೂ ಗತ್ತು ಬಿಡದೆ ನನಗೆ ಯಾರ ಕೈ ಅಡುಗೆಯ ಹಂಗೂ ಇಲ್ಲ ಅಂದ್ರು ನೋಡಿ. ನನಗೆ ಒಳಗೊಳಗೆ ನಗು ತಡೆಯೋಕ್ಕಾಗಲಿಲ್ಲ. ಆದರೆ ಅಮ್ಮ, ಅವರು ಎಷ್ಟೇ ರೇಗಿದ್ರು ನಿಮ್ಮ ಕೈಯಿಂದ ಮಾಡೋ ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಅಂದರೆ ಒಳಗೊಳಗೆ ಜೀವ ಬಿಡ್ತಾರೆ. ಅದನ್ನು ಒಪ್ಕೊಳ್ಳೋಕ್ಕೆ ಅಹಂಕಾರ ಅಡ್ಡ ಬರ್ತೀಯ ಅಷ್ಟೇ ಎಂದ. ಅನನ್ಯ ಸಣ್ಣದಾಗಿ ನಕ್ಕಳು. ಆ ನಗುವಿನಲ್ಲಿ ಅವಳ ಮನಸ್ಸಿನ ಆಳದಲ್ಲಿದ್ದ ನೋವು ಕ್ಷಣಕಾಲ ಮರೆಯಾಗಿತ್ತು. ಅವಳು ಕಾಫಿ ಟ್ರೇ ಹಿಡಿದುಕೊಂಡು ಹೊರಗಿನ ಹಸಿರು ಹುಲ್ಲು ಹಾಸಿನ ಬಳಿ ಕುಳಿತಿದ್ದ ಪ್ರತಾಪ್ ಸಿಂಹ ಅವರ ಬಳಿಗೆ ಹೋದಳು. ಪ್ರತಾಪ್ ಸಿಂಹ ಅವರು ದಿನಪತ್ರಿಕೆ ಓದುತ್ತಿದ್ರು. ಅನನ್ಯಳನ್ನು ನೋಡಿ ಪತ್ರಿಕೆ ಮಡಚಿ ಪಕ್ಕಕ್ಕಿಟ್ರು. ಬಾರಮ್ಮ ಅನನ್ಯ, ನಿನ್ನ ಕೈ ಕಾಫಿ ಕುಡಿದ್ರೇನೆ ನನ್ನ ದಿನ ಶುರುವಾಗೋದು ಎಂದರು ಪ್ರೀತಿಯಿಂದ. ಅನನ್ಯ ಕಾಫಿ ಕಪ್ ಹಿಡಿದು ಅವರ ಪಕ್ಕದ ಕುರ್ಚಿಯ ಮೇಲೆ ಕುಳಿತಳು. ಅಪ್ಪ, ಡಾಕ್ಟರ್ ಹೇಳಿರೋ ಹೊಸ ಎಕ್ಸಸೈಸ್ ಮಾಡಿದ್ರಾ? ಕಾಲು ನೋವು ಹೇಗಿದೆ ಇವತ್ತು? ತುಂಬ ಆರಾಮಾಗಿದ್ದೀನಮ್ಮ. ನೀನು ಈ ಮನೆಗೆ ಬಂದ ಮೇಲೆ ನನ್ನ ಆಯುಷ್ಯ 10 ವರ್ಷ ಜಾಸ್ತಿ ಆಗಿದೆ. ಆದರೆ ಪ್ರತಾಪ್ ಸಿಂಹ ಅವರ ಮುಖ ಕೊಂಚ ಗಂಭೀರವಾಯಿತು. ವಿರಾಜ್ ನಿನ್ನ ಜೊತೆ ಇನ್ನೂ ಸರಿಯಾಗಿ ಮಾತಾಡ್ತಿಲ್ವಾ ಅಮ್ಮ? ಸಂಜನಾ ಜೊತೆ ಆಡಿದ ಮಾತುಗಳನ್ನೇ ಇಟ್ಕೊಂಡು ನಿನ್ನ ಮನಸ್ಸಿಗೆ ನೋವು ಮಾಡ್ತಿದ್ದಾನ? ಅನನ್ಯ ತಕ್ಷಣ ಅವರ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಳು. ಇಲ್ಲ ಅಪ್ಪ, ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಆಫೀಸ್ನಲ್ಲಿ ಕೆಲಸದ ಪ್ರೆಷರ್ ಜಾಸ್ತಿ ಇದೆ. ಅದಕ್ಕೆ ಅವರು ಸ್ವಲ್ಪ ಗಡುಸಾಗಿ ಇರ್ತಾರೆ ಅಷ್ಟೇ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಪ್ರತಾಪ್ ಸಿಂಹ ಅವಳ ತಲೆಯ ಮೇಲೆ ಕೈ ಇಟ್ಟು ಇಟ್ಟು ಈ ಮಗುವಿನ ನಿಸ್ವಾರ್ಥ ಮನಸ್ಸು ಆ ಕಲ್ಲೆದೆಯ ವಿರಾಜ್ಗೆ ಯಾವಾಗ ಅರ್ಥವಾಗುತ್ತದೋ ಎಂದು ಮನಸ್ಸಿನಲ್ಲೇ ಅಂದುಕೊಂಡ್ರು. ಬೆಳಿಗ್ಗೆ 10 ಗಂಟೆಗೆ VP ಎಂಟರ್ಪ್ರೈಸಸ್ನ ಮುಖ್ಯ ಕಚೇರಿ ಗಿಜಿಗುಡುತ್ತಿತ್ತು. ವಿರಾಜ್ ತನ್ನ ಕಪ್ಪು BMW ಕಾರ್ನಲ್ಲಿ ಬಂದಿಳಿದರೆ ಅನನ್ಯ ಎಂದಿನಂತೆ 5 ನಿಮಿಷಗಳ ನಂತರ ಸಾಮಾನ್ಯ ಆಟೋದಲ್ಲಿ ಬಂದು ಆಫೀಸ್ ಹಿಂಬಾಗಿಲಿನಿಂದ ಒಳ ಪ್ರವೇಶಿಸಿದಳು. ಅನನ್ಯ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಹೊಸ ಎಥ್ನಿಕ್ ಕಲೆಕ್ಷನ್ನ ರೇಷ್ಮೆ ಸೀರೆಗಳ ಬಾರ್ಡರ್ ಡಿಸೈನ್ಗಳನ್ನು ಸ್ಕೆಚ್ ಮಾಡ್ತಿದ್ಲು. ಅಷ್ಟರಲ್ಲೇ ಮೇಘನ ಒಳಗೆ ಬಂದಳು. ಅವಳ ಕೈಯಲ್ಲಿ ಒಂದು ದೊಡ್ಡ ಬ್ರೌನ್ ಕವರ್ ಇತ್ತು. ಅವಳ ಕಣ್ಣುಗಳಲ್ಲಿ ತೀವ್ರವಾದ ಕುತೂಹಲ ಮತ್ತು ಒಂದು ರೀತಿಯ ಗೊಂದಲವಿತ್ತು. ಅನನ್ಯ, ಕೆಲಸ ಬಿಟ್ಟು 1 ನಿಮಿಷ ನನ್ನ ಮಾತು ಕೇಳು. ಮೇಘನ ಬಾಗಿಲನ್ನು ಅರ್ಧ ಮುಚ್ಚಿ ಕುರ್ಚಿಯ ಮೇಲೆ ಕುಳಿತಳು. ಅನನ್ಯ ಪೆನ್ಸಿಲ್ ಕೆಳಗಿಟ್ಟು, ಏನಾಯ್ತು ಮೇಘ್ನ, ಏನಾದರೂ ಅರ್ಜೆಂಟ್ ವರ್ಕ್ ಇದೆಯಾ ಎಂದು ಕೇಳಿದಳು.
ಮೇಘನ ನೇರವಾಗಿ ಅನನ್ಯಾಳ ಕಣ್ಣುಗಳನ್ನು ನೋಡಿದಳು. ಅನನ್ಯ, ನಾವಿಬ್ರು ಕೇವಲ ಕೊಲೀಗ್ಸ್ ಮಾತ್ರ ಅಲ್ಲ, ಒಳ್ಳೆ ಫ್ರೆಂಡ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀಯ. ನಿನ್ನೆ ಸಂಜನಾ ನಮ್ಮ ಆಫೀಸ್ನಿಂದ ನಿನ್ನ ಹಳ್ಳಿ ಅಡ್ರೆಸ್ ಕದ್ದು ತಗೊಂಡು ಹೋಗಿದ್ದಾಳೆ ಅಂತ ವಿರಾಜ್ ಹತ್ರ ಹೇಳಿದಾಗ ವಿರಾಜ್ ಮುಖದಲ್ಲಿ ಬಂದ ಆತಂಕ ಬಿಸ್ನೆಸ್ ಪಾರ್ಟ್ನರ್ಗೆ ಬರೋ ತರಹ ಇರಲಿಲ್ಲ. ಇಡೀ ಜಗತ್ತನ್ನೇ ಲೆಕ್ಕಿಸಿದ ಆ ವಿರಾಜ್ ಸಿಂಹ ನಿನ್ನ ವಿಷಯ ಬಂದಾಗ ಮಾತ್ರ ಯಾಕೆ ಅಷ್ಟು ಅಲರ್ಟ್ ಆಗ್ತಾರೆ? ಅನನ್ಯಾಳ ಗಂಟಲು ಒಣಗಿದಂತಾಯ್ತು. ಅವಳು ಮುಖದ ಭಾವನೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾ, ಮೇಘನ, ವಿರಾಜ್ ಸರ್ ನಮ್ಮ ಕಂಪನಿಯ ಹೆಡ್. ಯಾವುದೇ ಎಂಪ್ಲಾಯಿಗೆ ಪ್ರಾಬ್ಲಮ್ ಆದರೂ ಕಂಪನಿಯ ಹೆಸರು ಹಾಳಾಗುತ್ತೆ ಅಂತ ಅವರು ಕೇರ್ ಮಾಡ್ತಾರೆ ಅಷ್ಟೇ, ಅದರಲ್ಲಿ ಬೇರೆ ಏನೂ ಇಲ್ಲ ಎಂದಳು. ಸುಳ್ಳು ಹೇಳ್ಬೇಡ ಅನನ್ಯ, ಮೇಘನ ಧ್ವನಿ ತಗ್ಗಿಸಿ ಹೇಳಿದಳು. ವಿರಾಜ್ ಯಾರ ಮೇಲೂ ಕೇರ್ ತಗೊಳ್ಳೋ ಮನುಷ್ಯನೇ ಅಲ್ಲ. ಆ ಸಂಜನಾ ನಿನ್ನ ಊರಿಗೆ ಹೋಗಿ ನಿನ್ನ ಫ್ಯಾಮಿಲಿ ಬಗ್ಗೆ ವಿಚಾರಿಸಿದ್ದಾಳೆ ಅಂತ ನನಗೆ ಅಡ್ಮಿನ್ ಇಂಟರ್ನಲ್ ರಿಪೋರ್ಟ್ ಬಂದಿದೆ. ನಿನ್ನ ತಾಯಿ ನಿನ್ನ ಅಕ್ಕ ಎಲ್ಲರನ್ನೂ ಭೇಟಿ ಮಾಡಿದ್ದಾಳಂತೆ. ಕೇವಲ ಒಬ್ಬ ಡಿಸೈನರ್ ಹುಡುಗಿಯ ಮನೆಗೆ ಹೋಗಿ ಆ ಹೈ ಸೊಸೈಟಿಯ ಮಾಡೆಲ್ ಸಂಜನಾ ರಂಪಾಟ ಮಾಡೋ ಅಗತ್ಯವೇನಿತ್ತು? ಅನನ್ಯ, ಪ್ಲೀಸ್ ಹೇಳು, ನೀನು ವಿರಾಜ್ ಮನೆಗೆ ಕೇವಲ ಆ ಅಂಕಲ್ ಅವರನ್ನು ನೋಡಿಕೊಳ್ಳೋಕೆ ಹೋಗ್ತಿದ್ದೀಯಾ ಅಥವಾ ನಿಮ್ಮಿಬ್ಬರ ನಡುವೆ ನಮಗೆ ಗೊತ್ತಿಲ್ಲದ ಇನ್ನೇನೋ ಇದೆಯಾ? ಅನನ್ಯಾಗೆ ಏನು ಹೇಳಬೇಕೋ ತೋಚಲಿಲ್ಲ. ವಿರಾಜ್ ಹಾಕಿದ್ದ ಕಟ್ಟುನಿಟ್ಟಿನ ನಿಯಮ ಅವಳ ಕಿವಿಯಲ್ಲಿ ಗುಡುಗುತ್ತಿತ್ತು. ಆಫೀಸ್ನಲ್ಲಿ ನಮ್ಮ ಮದುವೆಯ ಸುಳಿವು ಯಾರಿಗಾದರೂ ಸಿಕ್ಕಿದರೆ ಪರಿಣಾಮ ನೆಟ್ಟಗಿರಲ್ಲ. ಅನನ್ಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ಮೇಘ್ನಾ, ದಯವಿಟ್ಟು ನನ್ನನ್ನು ಹೆಚ್ಚು ಪ್ರಶ್ನೆ ಮಾಡಬೇಡ. ಸಮಯ ಬಂದಾಗ ನಾನೇ ಎಲ್ಲವನ್ನೂ ಹೇಳ್ತೀನಿ. ಈಗ ನನ್ನ ಕೆಲಸ ಮಾಡೋಕೆ ಬಿಡು ಪ್ಲೀಸ್ ಎಂದು ಕೈ ಮುಗಿದಳು. ಮೇಘನ ಅವಳ ಕಣ್ಣೀರನ್ನು ನೋಡಿ ಮೌನವಾದಳು. ಅವಳಿಗೆ ಖಚಿತವಾಯಿತು ಅನನ್ಯ ಮತ್ತು ವಿರಾಜ್ ನಡುವೆ ಒಂದು ಬಹುದೊಡ್ಡ ಅಗೋಚರವಾದ ರಹಸ್ಯ ಇದೆ ಎಂದು. ಇತ್ತ ನಗರದ ಬಸ್ ನಿಲ್ದಾಣದಲ್ಲಿ ಧೂಳು ಮೆತ್ತಿಕೊಂಡ ಹಳೆಯ ಬಸ್ನಿಂದ ಸುಮಿತ್ರಾ, ರಶ್ಮಿ ಮತ್ತು ವಿಕ್ರಮ್ ಕೆಳಗಿಳಿದರು. ಸುಮಿತ್ರಾಳ ಮುಖದಲ್ಲಿ ದುರಾಶೆ ಮತ್ತು ಅಸಹನೆ ಇತ್ತು. ರಶ್ಮಿ ಕೈಯಲ್ಲಿದ್ದ ಹಳೆಯ ಬ್ಯಾಗನ್ನು ಸರಿಪಡಿಸಿಕೊಳ್ಳುತ್ತಾ ಸುತ್ತಲೂ ನೋಡಿದಳು. ನಗರದ ಎತ್ತರದ ಕಟ್ಟಡಗಳು, ದುಬಾರಿ ಕಾರುಗಳನ್ನು ಕಂಡು ಅವರ ಕಣ್ಣುಗಳು ಹಸಿದ ತೋಳಗಳಂತೆ ಕಿರಿದಾದವು. ನೋಡಮ್ಮ, ರಶ್ಮಿ ಹಲ್ಲು ಕಚ್ಚಿ ಹೇಳಿದಳು. ಆ ಸಂಜನಾ ಹೇಳಿದ್ದು ಅಕ್ಷರಶಃ ಸತ್ಯ. ಆ ಅನನ್ಯ ಮಹಾರಾಣಿ ತರ ಈ ಊರಿನಲ್ಲಿ ಮೆರೆತಿದ್ದಾಳೆ. ಅವಳನ್ನ ಆ ಮನೆಗೆ ಕೆಲಸಕ್ಕೆ ಕಳಿಸಿದ್ದು ನಾವು. ಆದರೆ ಅವಳು ಅಲ್ಲಿರೋ ಮುದುಕನ ಮರಳು ಮಾಡಿ ಆ ಕೋಟ್ಯಾಧೀಶ ವಿರಾಜ್ ಸಿಂಹನನ್ನೇ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ನಮಗೆ ಮಾತ್ರ ತಿಂಗಳಿಗೆ 20,000 ಭಿಕ್ಷೆ ಹಾಕಿ ತಾನು ಕೋಟಿಗಳ ಆಸ್ತಿಯಲ್ಲಿ ಮಜಾ ಮಾಡ್ತಿದ್ದಾಳೆ. ವಿಕ್ರಮ್ ಸಿಗರೇಟ್ ಸೇದುತ್ತಾ, ಅಕ್ಕ, ಆಫೀಸ್ ಹತ್ರ ಹೋಗಿ ಗಲಾಟೆ ಮಾಡೋದ್ಕಿಂತ ನೇರವಾಗಿ ವಿರಾಜ್ ಸಿಂಹನ ಬಂಗಲೆಗೆ ಹೋಗೋಣ. ಅಲ್ಲಿ ಆ ಮುದುಕ ಇರ್ತಾನೆ. ಮುದುಕನ ಮುಂದೆ ಅನನ್ಯಾಳ ಹಳೆ ಜಾತಕವನ್ನೆಲ್ಲ ಬಿಟ್ಟಿದ್ದರೆ ಮರ್ಯಾದೆಗೆ ಹೆದರಿ ಆ ವಿರಾಜ್ ನಮಗೆ 1-2 ಕೋಟಿ ಎಸಿತಾನೆ ಎಂದ. ಸುಮಿತ್ರಾ ತನ್ನ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನಗೆ ಮೋಸ ಮಾಡ್ತಾಳ ಆ ಅಪಶಕುನದ ಮುಂಡೆ. ಅವಳಿಗೆ ಇವತ್ತು ತಕ್ಕ ಪಾಠ ಕಲಿಸ್ತೀನಿ. ನಡೀರಿ, ಆ ಬಂಗಲೆ ಎಲ್ಲಿದೆ ಅಂತ ಸಂಜನಾ ಕೊಟ್ಟಿರೋ ಅಡ್ರೆಸ್ ಹುಡುಕೋಣ ಎಂದು ಹೆಜ್ಜೆ ಹಾಕಿದಳು. ಮೊದಲು ಒಂದು ಸತಿ ಹೋಗಿದ್ರು ಅವರ ಮನೆಗೆ. ಅವರು ಮರೆತಿದ್ದರೋ ಅಡ್ರೆಸ್ ಅನ್ನು. ಅನನ್ಯಳ ಬದುಕಿನಲ್ಲಿ ಇನ್ನೊಂದು ಮಹಾ ಬಿರುಗಾಳಿ ಅಪ್ಪಳಿಸಲು ಕ್ಷಣಗಣನೆ ಶುರುವಾಗಿತ್ತು. ಮಧ್ಯಾಹ್ನ 2 ಗಂಟೆಗೆ ವಿರಾಜ್ ಕಚೇರಿಯ ಪ್ರಮುಖ ಕಾನ್ಫರೆನ್ಸ್ ರೂಮ್ನಲ್ಲಿ ಹೊಸ ಪ್ರಾಜೆಕ್ಟ್ನ ಬಟ್ಟೆಗಳ ಸ್ಯಾಂಪಲ್ ಪರಿಶೀಲನೆ ನಡೆಸುತ್ತಿದ್ದ. ಅಲ್ಲಿ ಕೇವಲ ವಿರಾಜ್ ಮತ್ತು ಅನನ್ಯ ಮಾತ್ರ ಇದ್ರು. ದೊಡ್ಡ ಗಾಜಿನ ಮೇಜಿನ ಮೇಲೆ 10 ಬಗೆಯ ರೇಷ್ಮೆ ಸೀರೆಗಳು ಹರಡಿಕೊಂಡಿದ್ದವು. ಅನನ್ಯ ಒಂದೊಂದೇ ಸೀರೆಯನ್ನು ಎತ್ತಿ ಅದರ ಜರಿಯ ಗುಣಮಟ್ಟವನ್ನು ವಿವರಿಸುತ್ತಿದ್ದಳು. ಸರ್, ಈ ಸೀರೆಯ ಪಲ್ಲು ಭಾಗದಲ್ಲಿ ನಾವು ಮೈಸೂರು ಸಾಂಪ್ರದಾಯಿಕ ಕಲೆಯ ನವಿಲಿನ ವಿನ್ಯಾಸವನ್ನು ಕೈಯಿಂದ ನೇಯ್ದಿದ್ದೇವೆ. ಇದು ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಮಾಡುತ್ತೆ ಎಂದಳು ಅನನ್ಯ ಪ್ರೊಫೆಷನಲ್ ಧ್ವನಿಯಲ್ಲಿ. ವಿರಾಜ್ ಅವಳ ಹತ್ತಿರ ಬಂದು ಆ ಸೀರೆಯನ್ನು ಕೈಯಲ್ಲಿ ಮುಟ್ಟಿ ನೋಡಿದ. ಅವನ ದೇಹದ ಪರಿಮಳ, ದುಬಾರಿ ಚಂದನದ ಸುಗಂಧ ಅನನ್ಯಾಳ ಉಸಿರಿಗೆ ತಗುಲಿತ್ತು. ಅವಳು ಅರಿಯದೆಯೇ ಒಂದು ಹೆಜ್ಜೆ ಹಿಂದೆ ಸರಿದಳು. ವಿರಾಜ್ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ್ದ. ಹಿಂದೆ ಯಾಕೆ ಸರಿಯುತ್ತಿದ್ದೀಯಾ? ಬಿಸ್ನೆಸ್ನಲ್ಲಿ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡುವಾಗ ಪರ್ಸನಲ್ ಅಂತರ ಅಥವಾ ಭಯ ಇರಬಾರ್ದು ಅಂತ ಗೊತ್ತಿಲ್ವಾ ಎಂದ ಗಡುಸಾಗಿ. ನನಗೆ ಭಯ ಇಲ್ಲ ಸರ್, ಕೆಲಸದ ವಿಷಯದಲ್ಲಿ ನಾನು ಯಾವತ್ತೂ ಹಿಂದೆ ಸರಿದಿಲ್ಲ ಎಂದಳು ಅನನ್ಯ ಸ್ವಾಭಿಮಾನದಿಂದ. ಹಾಗಾದರೆ ನಿನ್ನ ಕೈ ಯಾಕೆ ನಡುಗುತ್ತಿದೆ? ವಿರಾಜ್ ತಕ್ಷಣವೇ ಅವಳ ಕೈಯಲ್ಲಿದ್ದ ಸೀರೆಯ ಅಂಚನ್ನು ಹಿಡಿದ. ಆ ಕ್ಷಣದಲ್ಲಿ ಅವನ ಬೆರಳುಗಳು ಅನನ್ಯಳ ಮೃದುವಾದ ಕೈ ಬೆರಳುಗಳನ್ನು ಸೋಕಿದವು. ಒಂದು ಕ್ಷಣ ಇಡೀ ಕೋಣೆಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿತ್ತು. ಅನನ್ಯಾಳ ಎದೆಯ ಬಡಿತ ಜೋರಾಗಿತ್ತು. ಅವಳ ಮುಖದಲ್ಲಿ ಕೆಂಪು ಛಾಯೆ ಮೂಡಿತ್ತು. ವಿರಾಜ್ನ ಕಣ್ಣುಗಳಲ್ಲೂ ಒಂದು ಕ್ಷಣ ಅನಿರೀಕ್ಷಿತ ಮಿಂಚು ಮೂಡಿ ಮಾಯವಾಗಿತ್ತು. ಅವನು ತಕ್ಷಣವೇ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಮುಖ ಗಂಭೀರ ಮಾಡಿಕೊಂಡ. ಮೇಘನ ನಿನ್ನ ಬಗ್ಗೆ ಏನೇನೋ ಪ್ರಶ್ನೆ ಕೇಳ್ತಿದ್ಲು. ವಿರಾಜ್ ವಿಷಯವನ್ನು ತಕ್ಷಣ ಬದಲಾಯಿಸಿದ. ನೀನೇನಾದರೂ ಅವಳ ಮುಂದೆ
ನಮ್ಮ ಮದುವೆಯ ಬಗ್ಗೆ ಬಾಯಿ ಬಿಟ್ಟರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ, ನೆನಪಿರಲಿ. ಅನನ್ಯಳ ಕಣ್ಣುಗಳಲ್ಲಿ ನೋವು ಮಿನುಗಿತ್ತು. ನಾನು ಯಾರಿಗೂ ಏನನ್ನೂ ಹೇಳಿಲ್ಲ ಸರ್. ನಿಮ್ಮ ರಹಸ್ಯವನ್ನು ಕಾಪಾಡೋಕೆ ನಾನು ಪ್ರತಿಕ್ಷಣವೂ ನನ್ನ ಆತ್ಮಗೌರವವನ್ನು ಸಾಯಿಸಿಕೊಳ್ತಿದ್ದೇನೆ. ಆ ಭಯ ನಿಮಗೆ ಬೇಡ. ಅವಳ ಮಾತಿನಲ್ಲಿದ್ದ ನಿಷ್ಠುರ ಸತ್ಯ ವಿರಾಜ್ನನ್ನು ಕ್ಷಣಕಾಲ ನಿರುತ್ತರನ್ನಾಗಿಸಿತ್ತು. ಅಂದು ಸಂಜೆ ನಗರದ ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ನಲ್ಲಿ ವಿಪಿ ಎಂಟರ್ಪ್ರೈಸಸ್ನ ಹೊಸ ರಾಯಲ್ ಹೆರಿಟೇಜ್ ಫ್ಯಾಷನ್ ಲೈನ್ನ ಪೂರ್ವಭಾವಿ ಪತ್ರಿಕಾಗೋಷ್ಠಿ ಮತ್ತು ಪ್ರಮುಖ ಉದ್ಯಮಿಗಳ ಸಭೆ ಏರ್ಪಾಡಾಗಿತ್ತು. ಇಡೀ ಹಾಲ್ ಲೈಟ್ಗಳು, ಹೂವಿನ ಅಲಂಕಾರಗಳು ಮತ್ತು ಕ್ಯಾಮೆರಾಗಳ ಫ್ಲಾಶ್ನಿಂದ ಕಂಗೊಳಿಸುತ್ತಿತ್ತು. ನಗರದ ಪ್ರಮುಖ ಪತ್ರಕರ್ತರು, ಟಿವಿ ಚಾನೆಲ್ಗಳ ವರದಿಗಾರರು ನೆರೆದಿದ್ರು. ವಿರಾಜ್ ಅತ್ಯಂತ ಆಕರ್ಷಕವಾದ ಕಪ್ಪು ಟುಕ್ಸಡೋ ಸೂಟ್ ಧರಿಸಿ ರಾಯಲ್ ಆಗಿ ಕಾಣ್ತಿದ್ದ. ಅವನ ಪಕ್ಕದಲ್ಲಿ ಮೇಘನಾ ಮತ್ತು ಇತರ ಬೋರ್ಡ್ ಡೈರೆಕ್ಟರ್ಗಳು ನಿಂತಿದ್ರು. ಅನನ್ಯ ಕಾರ್ಯಕ್ರಮದ ಮುಖ್ಯ ಡಿಸೈನರ್ ಆಗಿದ್ದರು. ಯಾವುದೇ ಆಡಂಬರವಿಲ್ಲದೆ ಹಾಲ್ನ ಕೊನೆಯ ಮೂಲೆಯಲ್ಲಿ ನಿಂತು ವ್ಯವಸ್ಥೆಗಳನ್ನು ಗಮನಿಸುತ್ತಿದ್ಲು. ಅಷ್ಟರಲ್ಲೇ ಹಾಲ್ನ ಮುಖ್ಯ ದ್ವಾರದಿಂದ ಸಂಜನಾ ಒಳ ಪ್ರವೇಶಿಸಿದಳು. ಅವಳ ಮುಖದಲ್ಲಿ ಒಂದು ವಿಕೃತ ವಿಜಯದ ನಗೆ ಇತ್ತು. ಅವಳು ನೇರವಾಗಿ ಪತ್ರಕರ್ತರ ಒಂದು ಗುಂಪಿನ ಬಳಿ ಹೋಗಿ ಏನೋ ಗುಸುಗುಸಿ ಮಾತನಾಡಿದಳು. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ಆರಂಭವಾಯಿತು. ವಿರಾಜ್ ಡಯಾಸ್ ಮೇಲೆ ಬಂದು ಮೈಕ್ ಮುಂದೆ ನಿಂತ. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ನಮ್ಮ ಕಂಪನಿಯ ಇತಿಹಾಸದಲ್ಲೇ ಅತ್ಯಂತ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಆದ ಈ ಸಾಂಪ್ರದಾಯಿಕ ಉಡುಪುಗಳ ಶ್ರೇಣಿಯನ್ನು ನಾವು ಮಾರುಕಟ್ಟೆಗೆ ತರುತ್ತಿದ್ದೇವೆ ಎಂದು ವಿರಾಜ್ ಮಾತನಾಡಲು ಆರಂಭಿಸಿದ್ದ. ಆದರೆ ಇದ್ದಕ್ಕಿದ್ದಂತೆ ಮುಂಚೂಣಿಯಲ್ಲಿದ್ದ ಪ್ರಮುಖ ಟಿವಿ ಚಾನೆಲ್ನ ಪತ್ರಕರ್ತನೊಬ್ಬ ಎದ್ದು ನಿಂತು ಮೈಕ್ ಹಿಡಿದು ಜೋರಾಗಿ ಪ್ರಶ್ನೆ ಹಾಕಿದ. ಪತ್ರಕರ್ತ: ವಿರಾಜ್ ಸರ್, ಪ್ರಾಜೆಕ್ಟ್ ಬಗ್ಗೆ ಆಮೇಲೆ ಮಾತನಾಡೋಣ, ಆದರೆ ಸಿಟಿಯಲ್ಲಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಿದೆ. ಹೆಣ್ಣು ಮಕ್ಕಳನ್ನೇ ನಂಬದ ಬ್ಯಾಚುಲರ್ ಆಗಿಯೇ ಇರ್ತೀನಿ ಅಂದಿದ್ದ ವಿರಾಜ್ ಪ್ರತಾಪ್ ಸಿಂಹ ಅವರು ತಮ್ಮ ಕಂಪನಿಯಲ್ಲೇ ಕೆಲಸ ಮಾಡೋ ಒಬ್ಬ ಸಾಮಾನ್ಯ ಡಿಸೈನರ್ ಅನನ್ಯ ಅನ್ನೋ ಹುಡುಗಿಯನ್ನು ರಹಸ್ಯವಾಗಿ ಕಾಂಟ್ರಾಕ್ಟ್ ಮದುವೆಯಾಗಿದ್ದಾರಂತೆ. ಅವಳ ಕುಟುಂಬಕ್ಕೆ ಕೋಟಿ ಕೋಟಿ ಹಣ ಕೊಟ್ಟು ಬಾಯಿ ಮುಚ್ಚಿಸಿದ್ದಾರಂತೆ. ಇದು ನಿಜವೇ ಎಂದು ವಿರಾಜ್ ಸರ್ ಎಂದು ಕೇಳಿದರು. ಇಡೀ ಸಭಾಂಗಣದಲ್ಲಿ ಸಿಡಿದು ಬಡಿದಂತಾಗಿತ್ತು. ಕ್ಯಾಮ್ರಾಗಳ ಫ್ಲಾಶ್ಗಳು ನಿರಂತರವಾಗಿ ವಿರಾಜ್ನ ಮುಖದ ಮೇಲೆ ಮಿಂಚತೊಡಗಿದವು. ಮೂಲೆಯಲ್ಲಿ ನಿಂತಿದ್ದ ಅನನ್ಯಾಳ ಎದೆ ನಡುಗಿತ್ತು. ಅವಳ ಕಾಲ ಕೆಳಗಿನ ನೆಲವೇ ಕುಸಿದು ಬಿದ್ದಂತಾಗಿತ್ತು. ಪಕ್ಕದಲ್ಲೇ ನಿಂತಿದ್ದ ಮೇಘನಾ ಕಣ್ಣುಗಳು ಆಘಾತದಿಂದ ಅರಳಿದವು. ವಾಟ್? ಮೇಘನಾ ನಂಬಲಾಗದೆ ವಿರಾಜ್ ಮತ್ತು ಅನನ್ಯಾಳ ಕಡೆಗೆ ನೋಡಿದಳು. ಸಂಜನಾ ಮೂಲೆಯಲ್ಲಿ ನಿಂತು ವಿಕಟವಾಗಿ ನಗುತ್ತಿದ್ಲು. ಈಗ ನೋಡು ವಿರಾಜ್ ಸಿಂಹ, ನಿನ್ನ ಬಿಸ್ನೆಸ್ ಮರ್ಯಾದೆ ಹೇಗೆ ಹರಾಜಾಗುತ್ತೆ ಎಂದು ಮನದಲ್ಲೇ ಅಂದುಕೊಂಡ್ಳು. ಡಯಾಸ್ ಮೇಲೆ ನಿಂತಿದ್ದ ವಿರಾಜ್ನ ಮುಖ ಕಪ್ಪಾಗಿತ್ತು. ಅವನ ಕಣ್ಣುಗಳಲ್ಲಿ ರೌದ್ರವತಾರ ಪುಟಿದೆದ್ದಿತ್ತು. ಇಡೀ ಮೀಡಿಯಾ ಅವನ ಉತ್ತರವನ್ನೇ ಕಾಯುತ್ತಿತ್ತು. ಅವನು ಅನನ್ಯಾಳನ್ನು ನಿರಾಕರಿಸಿದರೆ ಅನನ್ಯಾಳ ಕ್ಯಾರೆಕ್ಟರ್ ಇಡೀ ಸಮಾಜದ ಮುಂದೆ ಹರಾಜಾಗುತ್ತಿತ್ತು. ಅವಳನ್ನು ಒಪ್ಪಿಕೊಂಡ್ರೆ ಅವನ ಇಷ್ಟು ವರ್ಷಗಳ ಕಲ್ಲೆದೆಯ ಮುಖವಾಡ ಕಳಚಿ ಬೀಳುತ್ತಿತ್ತು. ವಿರಾಜ್ನ ಕಣ್ಣುಗಳು ಮೂಲೆಯಲ್ಲಿ ಅಳುತ್ತಾ ನಿಂತಿದ್ದ ಅನನ್ಯಾಳ ಮುಖದ ಮೇಲೆ ಬಿದ್ದವು. ಅವಳ ಕಣ್ಣಲ್ಲಿದ್ದ ಅಸಹಾಯಕತೆ ಅವನ ಹೃದಯವನ್ನು ಹಿಂಡಿದಂತಾಗಿತ್ತು. ವಿರಾಜ್ ನಿಧಾನವಾಗಿ ಮೈಕ್ ಅನ್ನು ಕೈಗೆತ್ತಿಕೊಂಡು ಅವನ ಧ್ವನಿ ಇಡೀ ಹಾಲ್ನಲ್ಲಿ ಸಿಂಹದ ಗರ್ಜನೆಯಂತೆ ಮೊಳಗಿತ್ತು. ವಿರಾಜ್: ಎಸ್, ಮಿಸ್ ಅನನ್ಯ ಈಸ್ ಮೈ ವೈಫ್. ಇನ್ನು ಮುಂದಿನ ಕಥೆಯನ್ನು ತಿಳಿದುಕೊಳ್ಳಲು ನಮ್ಮ ಮುಂದಿನ ಭಾಗವನ್ನು ವೀಕ್ಷಿಸಿ. ಈ ಕಥೆಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.